ಅಮ್ಮ ಒಂದ್ ಕ್ವಶನ್ ಕೇಳ. ಕೇಳಮ್ಮ. ಅಪ್ಪ ಅಷ್ಟು ಕಪ್ಪಗಿದ್ದಾರೆ, ನಾನೆಂಗಮ್ಮ ಬೆಳ್ಳುಗುಡ್ದೆ? ಹೌದಾ? ಇದೇನಾ ನಿನ್ ಪ್ರಶ್ನೆ? ಹ್ಮ್. ನೀನ್ ನಿಮ್ಮ ಅಪ್ಪನ ಮಗಳು ಅಂತ ಯಾರು ಹೇಳಿದ್ದು? ಹಾ? ನೀನ್ ನಿಮ್ಮ ಅಪ್ಪನ ಮಗಳಲ್ಲ, ಬೇರೆಯವ್ರ ಮಗಳು. ಅಂದರೆ ಈ ಶಿಲ್ಪದ ಹಿಂದೆ ತುಂಬಾ ಜನ ಕಲಾವಿದರ ಕೈ ಚಳಕವಿದೆ ಎಂದಾಯ್ತು. ನಮ್ ಕಡೆ ಮಾವಿನಕಾಯಿ ಇದೇ ಶೇಪಲ್ಲಿ ಇರುತ್ತೆ, ನಿಮ್ ಕಡೆನೂ ಮಾವಿನಕಾಯಿ ಇದೇ ಶೇಪಲ್ಲಿ ಇರುತ್ತಾ? ಕಾಮೆಂಟ್ ಮಾಡಿ. ಅಣ್ಣ ಆಮ್ಲೆಟ್ ಮಾಡ್ತೀರಿ? ಹಾ ಮಾಡ್ತೋಲಣ್ಣ. ಹೆಂಗಂದಣ್ಣ ಆಮ್ಲೆಟ್? ಸಿಂಗಲ್ 25 ಡಬಲ್ 50. ಮತ್ತ ತತ್ತಿ ಫ್ರೆಶ್ ಅದಾವಿಲ್ಲಣ್ಣ? ಫ್ರೆಶ್ ಈ ಕೋಳಿ ಮುಕ್ಕಳ ಬಟ್ ಹಾಕಿ ತಗೊಂಬಂದನ ಅದನ್ನ. ಅಬ್ಬಾ ಅಂತೂ ಗೆದ್ರಿ ಇವತ್ತ. ಮತ್ತ ನಿನ್ ಮೊದ್ಲೇ ಹೇಳಿದ್ನಲ್ಲ ಮುಂದಿನ ಮ್ಯಾಚ್ ಗೆಲ್ತೇವ ಅಂತೇಳಿ. ನಾ ಎಲ್ಲಿ ನೀವು ಪುಗ್ಗ ಮಾರ್ಲಿಕ್ಕೆ ಫಿಕ್ಸ್ ಆಗಿರಿ ಅನ್ಕೊಂಡ್ಬಿಟ್ಟಿದ್ನಿ. ಆಯ್ತು 3 ಮ್ಯಾಚ್ ಕಂಟಿನ್ಯೂ ಸೋತು ನಿಮ್ಗೆ ನಿದ್ದೆ ಆಗಿರಲ್ಲ, ಇವತ್ತರ ಕಣ್ ತುಂಬಾ ನಿದ್ದೆ ಮಾಡ್ರಿ ಹೋರಿ. ಬರ್ರಿ ಅಣ್ಣ RCB ಬಟ್ಟೆ ಜರ್ಸಿ ಬಟ್ಟೆ ಈಗ ಸಸ್ತಾದ ತಗೋರಿ, ನಾಳೆ IPL ಚಲೋ ಅದ್ರ ದುಬಾರಿ ಹಾಕೋ ನೋಡ್ರಿ. ಹೆಂಗೊಂದು ನೋಡ್ಲಿ ತಮ್ಮ 500 ರೂಪಾಯಿ ಒಂದ್ ನೋಡಿ. ಹೆಂಗ ಇದು ಪಂಜಾಬ್ ಬೇಕು, ಇದು 300 ರೂಪಾಯಿ ನೋಡಿ. ಅಲ್ಲೋಣ ಎಲ್ಲಾ ದುಬಾರಿ ಅದಾವ, ಸಸ್ತಾ ಬಟ್ಟೆ ಇಲ್ಲ ನೀವು ಅಲ್ಲಿ ಮೊದ್ಲ ಕೇಳಕ್ ಬರಲ್ಲ, ಸಸ್ತಾ ಬಟ್ಟೆ ಇಲ್ಲ ಇತ್ತಾಡಲ್ಲ. ಬರೀ 10 ರೂಪಾಯಿ ನೋಡಿದ. ಒಂದ್ ಯಾರಿಲ್ಲ, ಹೆಣ್ಮಕ್ಳು ಯಾರಿಲ್ಲ, ಇಲ್ಲೇ ಹೇಳ್ತ ಬಿಡೋದು ಅರ್ಜೆಂಟ್ ಐತಿ. ಏಟ್ ಹತ್ತು ಮಾಡ್ತಲೇ ಅವನು. ಯಾಕ ಎದಕ್ ಹೋಗ್ಬೇಕು ನಾನು? ಯಾಕ ಎದಕ್ ಹೋಗ್ಬೇಕು ನಾನು? ನಿಮ್ಮ ಅಪ್ಪ ನನಗೆ ಜಾಗ ಹೋಗಣ. ಇದ್ದೇ ಹೇಳ್ತ ನೋಡು, ಏನ್ ಮಾಡ್ಕೊಂತಿ ಮಾಡ್ಕ ಗಂಟ್ಲಾರ ಹೆಂಗ್ ಒದರ್ಕೊಂತಲ್ಲ, ಇಲ್ಲೇ ಹೇಳ್ತೋಕಿನಿ. ಇದೇ ನಿಮ್ಮ ಅಪ್ಪಂದನ ಗೌರ್ಮೆಂಟ್ ಜಾಗ ಇದೆ, ಇಲ್ಲೇ ಹೇಳ್ತೋಕೆ ನೋಡು, ಏನ್ ಮಾಡ್ಕೊಂತಿ ಮಾಡ್ಕ. ಏನಾಯ್ತು? ಕಾಲಿಗೆ ಏಟ್ ಗಿಟ್ ಏನಾರ ಆಯ್ತಾ? ಇಲ್ಲಮ್ಮ, ಮನೇಲಿ ಸುಮ್ನೆ ಬಿದ್ದಿತ್ತು, ಯೂಸ್ ಮಾಡೋಣ ಅಂತ ತಗೊಂಬಂದೆ. ಎಂತ ದೊಡ್ಡ ತಿಕ್ಕಲು ಹುಡುಕ್ ನನ್ ಮಕ್ಕಳು. ಅಣ್ಣ ಒಂದ್ ಸೋತೆಕಾಯಿ ಇಟ್ಕೊಂಡ್ಲಾ, ನೋವಾಗಿಲ್ಲ ಅಂದ್ರೆ 2 ಹಿಡ್ಕೋ. ನನ್ಗೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ವತ್ನ ನೋಡಿದ್ರೆ ನಾಷ್ಟ ಮಾಡ್ಬೇಕು. ಮಚ್ಚ ನಾನ್ ಕಾರ್ ತಗೋಣ ಅನ್ಕೊಂಡಿದೀನಿ. ಹ್ಞೂ ಸರಿ ತಗೋ, ಆದ್ರೆ ಕಾಸಲ್ಲಿ ಐತಿ ಹತ್ರ. ಅನ್ಕೊಳಕ್ಕೆ ಎಂತ ಕಾಸು ಬೇಕು? ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ? ನಮ್ಮಲ್ಲಿ ಹೆಚ್ಚು ಕರು ಇದು ದೇಶಕ್ಕೆ ಸಿಗಲ್ಲ. ಅಣ್ಣ ಅವ್ರೆ, 1 kg ಚಿಕನ್ ನೋಡಿರಿ ಬೇಗ. ಇದನ್ನು ಕೇಳಪ್ಪ ಓಡೆ, ನಾನೇನ್ ಕ್ಯೂಡ ಅಲ್ಲ. ಅಣ್ಣ ನೀವ್ ಕ್ಯೂಡ ಅಲ್ಲ, ಇವ್ನ್ ಕ್ಯೂಡ. ನೀವೊಂದ್ ಕೆಲ್ಸ ಮಾಡ್ರಿ, ಬ್ಯಾಕ್ ಮುಚ್ಕೊಂಡು 1 kg ಚಿಕನ್ ನೋಡಿರಿ ಬೇಗ. ಆಯ್ತಾಯ್ತು. ಮಚ್ಚ ನೀನ್ ಈ ಪೌಡೇನ್ ಮಾತಾಡ್ತಾ ಇರು, ನಾನು ಹಿಂದೆಯಿಂದ ಒಂದ್ ಕೋಳಿ ತಿನ್ಕೊಂಡು ಹೊಂಟೋಯ್ತೀನಿ. ಎಕ್ಸ್ಕ್ಯೂಸ್ ಮೀ, ಏನ್ ಹೊಡ್ತಾ ಇದ್ದೀರಾ? ನನ್ 500 ನೋಟ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಹೌದಾ? ಎಲ್ ಬಿತ್ತು? ಅಲ್ಲಿ ಬಿತ್ತು. ಅಲ್ಲಿ ಬಿದ್ರೆ ಇಲ್ಲೇನ್ ಕೊಡ್ತಾ ಇದ್ದೀರಾ? ಅಲ್ಲಿ ಬಿಸಿಲು, ಅದಕ್ಕೆ. ಮೀನಾಕ್ಷಿ ಮೀನಾಕ್ಷಿ ಇದ್ರಾಗ ಬಿಟ್ಟಿನ ಎಲ್ಲಾ ಕಡೆ ಓದ್ತದು. ಅಲ್ಲ ಸಣ್ಣ ಹುಡುಗಿ ಹೊಡಿತದಲ್ಲ, ಮಾನ ಮರ್ಯಾದೆ ಅನ್ನೋದೈತಾನ ನೀನ್ ಅವ್ನು ಚಿದ್ರಿ. ಅಣ್ಣ ತತ್ತಿ ಹೆಂಗದಾವ? ತತ್ತರಮದು ನೀ ಹಂಗದಿ. ನಮ್ಮ ಮನೆಯಲ್ಲಿ ದಿನವೂ ಜಗಳವೇ, ಪ್ರತಿದಿನ ಹಾಡುವ ಜಗಳನ್ನು ಬಿಡಿಸಲು ಸಾಧ್ಯವೇ? ನಮ್ಮೆಂಡ್ರಿಗೂ ಅವಾಂಟಿಗೂ ಒಂದೇ ಹನುಮಾನ, ನಾನು ಯಾರಿಗೆ ಯಜಮಾನ? ಫೋಟೋ లేదా? ఉన్న ఫోటో వీడియోదా? ಗಾಡಿ ಹೊಂಟ ಸೈಡ್ ಆಗ್ರಿ. ಧುಮ್ಕಾ ಭಯಾರ ಧುಮ್ಕಾ, ಗಾಡಿ ಸೈಡ್ ಆಗನು. ಧುಮ್ಕಾ ಭಯಾರ ಧುಮ್ಕಾ ಭಯಾರ ಹೇ ತುನ್ ತೀನಿ ನೀನಿ ಝಮ್ ಧನ ಹೊಸ ಸಾಂಗ್ ಮಾಡ್ತಿದ್ದೀನಿ, ಸಾಹಿತ್ಯ ಹೆಂಗಿದೆ?
ಫೋನಲ್ಲಿ ಹುಡುಗಿಯರು ಮುಳುಗಿ ಹೋಗ್ತಾರೆ, ಬೈಕಲ್ಲಿ ಹುಡುಗರು ಬಿದ್ದೋಗ್ತಾರೆ. ಫೋನಲ್ಲಿ ಹುಡುಗಿಯರು ಮುಳುಗಿ ಹೋಗ್ತಾರೆ, ಬೈಕಲ್ಲಿ ಹುಡುಗರು ಬಿದ್ದೋಗ್ತಾರೆ. 100ರಲ್ಲಿ ಹೋಗಿ 108ರಲ್ಲಿ ಆಂಬುಲೆನ್ಸ್ ಅಲ್ಲಿ ಬರ್ತಾರೆ. ಡಾಕ್ಟ್ರು ಉಳಿಯಲ್ಲ ಅಂತಾರೆ, ಮನೇಲಿ ಬಾಯ್ ಬಾಯಿ ಬಡ್ಕಂತಾರೆ. ಮೆಲ್ಲ ಕೊಡ್ಸೋದ್ ಕಲೀರಿ ಅಂತೀನಿ. 100ರಲ್ಲಿ ಹೋದ್ರೆ 108ರಲ್ಲಿ ಆಂಬುಲೆನ್ಸ್ ಅಲ್ಲಿ ಬಂದ್ಬಿಡ್ತಿರಲ್ಲ. ಫೋನಲ್ಲಿ ಹುಡುಗಿಯರು ಮುಳುಗಿ ಹೋಗ್ತಾರೆ, ಬೈಕಲ್ಲಿ ಹುಡುಗರು ಬಿದ್ದೋಗ್ತಾರೆ. 100ರಲ್ಲಿ ಹೋಗಿ 108ರಲ್ಲಿ ಆಂಬುಲೆನ್ಸ್ ಅಲ್ಲಿ ವಾಪಸ್ ಬಂದ್ಬಿಡ್ತಾರೆ. ಹೌದಲ್ವನ್ರಿ? ಅದಕ್ಕೆ ಗಾಡಿ ನಿಧಾನ ಓಡಿಸಿ. ಇವತ್ತಿಂದಾನೆ ಬಂದ್ ನೋಡಿ ಅಲ್ಲಿ ನೋಡಿ ಸಂದೀಪ್ ನಾನು ಸೌನ್ಯ ಮತ್ತ ತಿನ್ಬ್ಯಾಡ್ಲಿ ಹಾಪ್ ಸುಳ್ ಮಗನ ಬೋಡ್ಸಿ ಮಗನ ಹಲಗಟ್ಟ ಬೈದಿ ನೀವ್ನ ಇದು ಅದು ತಿನ್ಲ ತಳಿ ಬಾ ಚುಳ್ಕ ಹಾಯ್ ಜನರಿ ಏನ್ ಮಾಡ್ತಾ ಇದೀರ ಜನರಿ? ವೆಲ್ಕಮ್ ಬ್ಯಾಕ್ ನನ್ನ ವಿಡಿಯೋಗೆ ಜನರೇ. ಇನ್ ಮುಂದೆ ಯೂಟ್ಯೂಬಲ್ಲಿ ಬ್ಲಾಗ್ ಬರುತ್ತೆ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಪ್ರೇಟ್ ಆಗಿ ಬ್ಲಾಗ್ ಬರುತ್ತೆ. ನೋಡಿ ಜನರೇ, ನೋಡಿ ಜನರೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಂತ ಗೊತ್ತಾಗದೆ ಜನರೇ. ಹಿಂಗಿಂಗ್ ಆಡಕ್ ಸ್ಟಾರ್ಟ್ ಮಾಡಿದೆ ಜನರೇ ನಾನು. ಇದು ಆಕ್ಚುಲಿ ಚೆನ್ನಾಗಿರೋದು. ತಿರುಗ್ತಿದೀನಿ ಜನರೇ. ನಂತರ ಹುಚ್ಚುಚ್ಚು ಗಾಡೋರ್ಗೆ ಈ ವಿಡಿಯೋನ ಶೇರ್ ಮಾಡಿ ಜನರೇ, ಓಕೆನಾ? ಸರಿನಾ? ನನ್ನಮ್ಮ ಮತ್ತೆ ಬೆಕ್ಕು ಆಟ ಆಡ್ತಾ ಇದಾರೆ ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ತಿರುಗ್ತಿದೀನಿ ಜನರೇ. ನಂತರ ಹುಚ್ಚುಚ್ಚು ಗಾಡೋರ್ಗೆ ಈ ವಿಡಿಯೋನ ಶೇರ್ ಮಾಡಿ ಜನರೇ, ಓಕೆನಾ? ಸರಿನಾ? ಒಂದು ಮಾತ್ರ ಅರ್ಥ ಆಗ್ತಿಲ್ಲ, ಎಲ್ಲರೂ ಹಿಂಗೆ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಟ್ರಾನ್ಸಿಷನ್ ಬರುತ್ತೆ. ನನಗೆ ಮಾತ್ರ ಆ ಥರ ಎಲ್ಲ ಏನೂ ಬರ್ತಾ ಇಲ್ಲ. ಯಾಕೆ ಎಷ್ಟು ಟ್ರಾನ್ಸಿಷನ್ ಆ ಥರ ಮಾಡೋಕ್ಕೆ ಟ್ರೈ ಮಾಡಿದ್ರು ಮೈ ಮುಖ ಇನ್ ದಿ ಎಂಡ್ ಲುಕ್ಸ್ ದ ಸೇಮ್. ಸೊ ಐ ಡೋಂಟ್ ನೋ, ಐ ಶುಡ್ ಜಸ್ಟ್ ಚೇಂಜ್ ಫಿಲ್ಟರ್ಸ್ ಟು ಮೇಕ್ ಶೋರ್ ಎಲ್ಲರಿಗೂ ಓಕೆ ಇಲ್ಲಿ ಯಾವುದೋ ಚೇಂಜ್ ಆಗಿದ್ದಾಳೆ ಅಂತ. ಅದು ಬಿಟ್ಟರೆ ಏನೂ ಆಗ್ತಾ ಇಲ್ಲ. ನಿಮ್ಗೆ ನಿಮ್ ಲೈಫಲ್ಲಿ ಒಂದ್ ಕನ್ಸೈತೆ, ಅದು ಈಡೇರೋದೇ ಇಲ್ಲ ಅಂತಂದ್ರೆ ಅದ್ಯಾವ್ದು? ನಮ್ ಹುಡುಗಿನ ಮದ್ವೆ ಆಗೋದು. ಯಾಕೆ? ಅವಳಿಗೆ ಮದ್ವೆ ಆಗೋದ್ ಮಗ ಅದ, ಅದಕ್ಕೆ. ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಅರೆ ಅಣ್ಣ, ಈಗ ವಿರಾಟ್ ಕೊಹ್ಲಿ ಹೊಸ ಟ್ಯಾಟೋ. ಅರೇ ಆಗವನು ಸುಮ್ಮನೆ ಈಗ ಅವನಿಗೆ ಗೌರ್ಮೆಂಟ್ ನೌಕರಿ ಆಗಲ್ಲ ಈಗ ಅವನಿಗೆ. ಹೌದು, ನೀ ಇಷ್ಟು ಬೆಳಗದಿಲ್ಲ ಹೆಂಗ? ನಾ ಬಾಸುಮತಿ ರೈಸ್ ಅಂತೀನಿ ಅದ್ಕ ಬೆಳ್ಳಗದಿ. ನೀನು ನಮ್ಮ ಮನ್ಯಾಗ ಬರೀ ರಾಗಿ ಮುದ್ದಿನ ತಿಂತ ಅದ್ಕ ನೀ ಕರಗತಿ ಅಂದಂಗ. ನೀ ಯಾವ ಸಾಬೂನ್ ಹಚ್ತಿ? ನಾ ತಲೆಗ ಡವ್ ಶಾಂಪು, ಮಗಕ್ಕ ಲಗ್ ಸೋಪು, ಮೈಗ ಸಂತ ಸೋಪ್. ನೀನ? ನಾ ಲೈವ್ ಬಾಯ್ ಸೋಪ್ ಒಂದ ಹಚ್ತೀನಿ. ಛೀ ಹೋಗ್ಲಿ, ದಿನಾರು ಜಳಕ ಮಾಡ್ತೀಯ ನೀ? ದಿನ ಯಾರು ಜಳಕ ಮಾಡ್ತಾರ? ಹುಣ್ಣಿಗೆ ಅಮಾಸಿಗೆ ಮಾಡ್ತೀವಿ. ಛೀ ಹೊಲಿಸದೆ ನೀನ. ದಿನ ಜಳಕ ಮಾಡ್ಬೇಕು, ದಿನ ನಮ್ ತೊಳ್ಕೊಳಕ್ ನಮಗ ಪುರ್ಸೊತ್ಗಿರಂಗಿಲ್ಲ. ಅಣ್ಣ 3 ದಿವಸ ಆಯ್ತು ಅಣ್ಣ ಊಟ ಮಾಡ್ಲಾರ್ದೆ. 10 ರೂಪಾಯಿ ಇದ್ರೆ ಕೊಡು ಅಣ್ಣ. ಮೊದ್ಲೇ ಗಿರಾಕಿ ಎಲ್ಲ ಮುಂಜಾಳಿಂದ ಏನ್ ಕಿರಿಕಿರಿ ಒಲೆ ನಿಮ್ದು ತೋ. ದೇವ್ರ ಒಳ್ಳೇದ್ ಮಾಡ್ಲ ಅಣ್ಣ ನಿನಗೆ. ಆಯ್ತು ಹೇಳಿ ಹೋಗು. ಏ ಒಂದ್ ಫುಲ್ ಚಾ ತೊಂಬಾರೋಲಿ. ಏ ಚಾ 12 ರೂಪಾಯಿ ಐತಲೇ. ಅಣ್ಣ ಇನ್ನ 2 ರೂಪಾಯಿ ಕೊಡು ಅಣ್ಣ. ಅಣ್ಣ ರಾತ್ರಿ ಕಬಡ್ಡಿ ಚಲೋ ಏನ್ ಹಗಲಿ ಕಬಡ್ಡಿ ಚಲೋನ? ಬೈ ರಾತ್ರಿಕಿಂತ ಹಗಲಿ ಕಬಡ್ಡಿನ ಚಲೋ. ಯಾಕಪ್ಪ ಅಂದ್ರ ರಾತ್ರಿ ನೀನು ಡೈ ಒಗದಿದ್ದು ಕೈಕಾಲೆಲ್ಲ ಕೆತ್ತಾವಲ್ಲ, ಕಾಣಂಗಿಲ್ಲ. ಹಗಲಿ ಏನ ಡೈ ಒಗದ್ ತಗೊಂಡು ಕೈಕಾಲು ಕೆತ್ತಿದ್ದು ಕಾಣ್ತಾವ್. ಅದಕ್ಕೆ ಹಗಲಿ ಕಬಡ್ಡಿನ ಚಲೋ. ಕೈಕಾಲು ಕೆತ್ತಿದಲ್ಲ ಹಗಲಿ ಕಾಣ್ತಾವ್, ಕರೆಕ್ಟಂಗೆ ಕಾಣ್ತಾವ್. ಅದ್ರ ಸಂಬಂಧ ಹಗಲಿ ಕಬಡ್ಡಿನ ಚಲೋ ನೋಡು ಬೈ. ಹಲೋ ಮೇಡಮ್, ಎಷ್ಟು ರೈಟು? 5,000. 5,000ನಾ? ಮೇಡಮ್ ಜಾಸ್ತಿ ಆಯ್ತು. ಕಡಿಮೆ ಇಲ್ಲ ಮೇಡಮ್ ಕಡಿಮೆ ಮಾಡ್ಕೊಳ್ಳಿ ಮೇಡಮ್. ಇನ್ನ ಹೊಸದು, ಇನ್ನು ಸೀರೆ ಓಪನ್ ಆಗಿಲ್ಲ. ಹೌದಾ?
ಹೌದು. ಓಕೆ ಡೀಲ್ ಮೇಡಮ್. ಮೇಡಮ್ ಗೂಗಲ್ ಪೇನ ಸ್ಕ್ಯಾನ ಮೇಡಮ್? ಯಾವುದಾದ್ರು. ಗೂಗಲ್ ಪೇ ಮೇಡಮ್ ಹಾಗೆ. ಸರಿ ಹಿಂದೆ ಬನ್ನಿ. हे प्रभु हे हरि राम कृष्ण जगन्नाथ प्रेमानंदी. ಒಂದು ವೇಳೆ ನಾನು ನಿಮ್ಮ ಮನೆಗೆ ಬಂದರೆ ನೀವೇನು ಮಾಡ್ತೀರಾ ಕಮೆಂಟ್ ಮಾಡಿ. ಕರ್ನಾಟಕ ಡಿವಾಸ್ ಮುಟ್ಟಬೇಕಾದ್ರೆ ಭಯ ಇರ್ಬೇಕು, ಪೊಲೀಸರು ಬಿಡುಗಡೆ ಆಗ್ಬೇಕು. ಡಿವಾಸ್ ಕರ್ನಾಟಕ ಡಿವಾಸ್ ಬಿಡುಗಡೆ ಆಗಲಿಕ್ಕೆ ನಾನು ಬರ್ತೇನೆ. ಡಿವಾಸ್ ಬಲಿಗೆ ಜೈ ಡಿವಾಸ್. ಸೊ ಹಾಯ್ ಫ್ಯಾಮ್, IPL ಅಂತೂ ಬಂದ ಬಿಡ್ತು. ಸೊ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ 500ಕ್ಕಿಂತ ಜಾಸ್ತಿ ಕಮೆಂಟ್ಸ್ ಇದ್ರೆ ನಾನು 5 ಕೋಟಿ ಗಿವ್ ಅವೇ ಮಾಡ್ಬೇಕಂತ ಅನ್ಕೊಂಡಿನಿ. ಆದ್ರೆ ಏನ್ ಮಾಡೋದು, ನಮ್ಮ ಅಪ್ಪ ಅಂಬಾನಿ ಅಲ್ಲ, ಸೊ ನಾನು ಕೊಡಕ್ಕಾಗಂಗಿಲ್ಲ. ಇದ್ರು ಕೊಡಂಗಿಲ್ಲ, ಇಲ್ಲಂದ್ರೆ ಕೊಡಂಗಿಲ್ಲ. ನಿಮ್ ಕೈ ಕಾಲ್ ಗಟ್ಟದಾವಿಲ್ಲ, ಹಂಗಂದ್ರೆ ದುಡ್ಕೊಂತೀನ್ರಿ. ಈ ಹೊಲಸ ಸ್ಕ್ಯಾಮಿಗೆ ಬಲಿ ಆಗತ್ತೀರಿ. ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ಕೊಂಡ ಬೆಗ್ಗಿಂಗ್ ಸ್ಟಾರ್ಟ್ ಮಾಡಿರಲ್ಲ, ಬೆಗರ್ಸ್. ಅವ್ರಿಗೆ ಹೇಳತ್ತೇನೆ ನಾವು ಓಪನ್ ಆಗಿ, ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದ್ರೆ ಅನ್ಫಾಲೋ ಮಾಡ್ರಿ ಅಂತ ಹೇಳೋ ಗಟ್ಸ್ ಇರೋರು ವಿಡಿಯೋ ಮಾಡ್ಬೇಕು. ಫಾಲೋ ಮಾಡ್ರಿ. ಏನ್ ಫಾಲೋ ಮಾಡ್ತಾರೆ ನಿಮ್ಗೆ? ಏನ್ ಹೊಲಸ ಸ್ಟ್ರಾಟಜಿ ಯೂಸ್ ಮಾಡತ್ತೀರಿ ನೀವು? 500 ರೂಪಾಯಿ 5 ಮಂದಿಗೆ 1,100 ರೂಪಾಯಿ ಹಂಚ್ಬಿಡೋದಂತ. ಅದು ಫಾಲೋ ಮಾಡ್ಕೊಂಡಿದ್ರು. ಅಲ್ಲಿಗೆ 5 ಲಕ್ಷ ಫಾಲೋವರ್ಸ್ ಮಾಡ್ಕೋತಾನ ಅವನು. ಅದಾದ್ಮೇಲೆ ಒಂದು 50,000 ರೂಪಾಯಿ ಪ್ರಮೋಷನ್ ಮಾಡ್ಕೊಂಡು ಆರಾಮ್ ಜೀವನ ನಡೆಸ್ತಾನ. ನನ್ನ ಮುಖ ನೀವು ನೋಡೋದು, ನಿಮ್ಮ ಮುಖ ನಾನು ನೋಡೋದು, ನೋಡ್ಕೊಂಡು ಇಲ್ಲೇ ನನ್ಗ ಕ್ರಿಕೆಟ್ ಬಗ್ಗೆ ಗಂದು ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇವ್ರಿಗೂ ಗೊತ್ತಿರಂಗಿಲ್ಲ ಏನ್ ಅಭಿಮಾನಿ. ಆ ಟೀಮ್ ಅಂತ ಈ ಟೀಮ್ ಅಂತ ಇವ್ರು ಮಾಡ್ಬಿಡ್ತಾರಂತ. ಅದು 5,000 ರೂಪಾಯಿ ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ದೊಡ್ಡವ್ರು ಆಗ್ಬಿಡ್ತೇವೆ ಅಂತ. ಏನ್ ನಾಚಿಕೆ ಬರಂಗಿಲ್ಲ. ಏನ್ ಫಾಲೋ ಮಾಡಿ ಅಂತ ಈಗ ಬೇಡೋದ. ನಾಳೆ ಏನಾರ ಒಂದ್ ಸೆಲ್ಫಿ ಅಂತ ಬಂದಾಗ ಹೂ ಆರ್ ಯು ಅಂತ ಹೇಳೋದ. ನಾನು ಫೋನ್ ನಿಮಗೆ ಬಿಟ್ಟು ಇವೆಲ್ಲ ಬಿಟ್ಟು ನ್ಯಾಯವಾಗಿ ಕಂಟೆಂಟ್ ಗೊತ್ತಿದ್ರೆ ಮಾಡ್ಕೋರಿ, ಇಲ್ಲ ಲಿಪ್ಸಿಂಗ್ ಮಾಡ್ಕೊಂಡು ರೀಲ್ಸ್ ಮಾಡ್ರು. ಈ ಹೊಲಸು ಬಾಳ ಎದಕ್ ಬಾಳತಿರ್ ನೀವು? ಇದಕ್ಕೆಲ್ಲ ಬಲಿ ಆಗತ್ತಿರ್ಲಿ. ನಿಮ್ಗೆ ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ. 5,000 ರೂಪಾಯಿ ನೀವು ಮಾನ ಮರ್ದಿ ಮಾಡ್ಕೊಳತ್ತೀರಿ. ಗೈಸ್, ಲೈಫಲ್ಲಿ ಜನ ಬರುದು ಎಲ್ಲ ಮಾಡ್ಬಿಡ್ತಾರೆ. ಎಲ್ಲ ತಿಕ್ಕಾಗಾಂಚುಲಿ ಲೈಫಲ್ಲಿ ಮಾಡ್ತಾರೆ. ಬಟ್ ನಾನು ಬರೀ ತಿಕ್ಕಾಗಾಂಚುಲಿ ಅಂತ ಇದ್ದೀನಿ ಅಂತ ಹೇಟ್ ಕಮೆಂಟ್ಸ್ ಮಾಡ್ತಾರೆ. ಅಯ್ಯೋ ದೇವ್ರೆ. ಅಟ್ಟ ಸುಮ್ಮನೆ ಏನಾಗೋಗಿಲ್ಲ. ಸುಮ್ಮನೆ ಅಟ್ಟೆ ನಾನು ನಿಮ್ಮನ್ನ ಸುಮ್ಮನೆ ಮಾರ ನೀ ಅದ್ರ ಕೂತ ನಾನು ಎಣ್ಣೆ ಹೆಸರಿಗಷ್ಟೇ ನಶೆ ಇದೆ ರೀ, ಅದ್ರ ನಿಜವಾದ ನಶೆ ನಿಮ್ಮ ಕಣ್ಣಲ್ಲಿದೆ. ಕಣ್ಣಲ್ಲಿದೆಯಾ? ಏನು ಕಾಣಿಸ್ತಿಲ್ವಲ್ಲ. ಥ್ಯಾಂಕ್ ಯು. ಸರ್ ಎಷ್ಟಿದು? 2,250. RCB ಅಲ್ವಾ? RCB ಪ್ಯಾಕ್ ಮಾಡಿ. ಅವಾಗ ಪ್ಯಾಕ್ ಮಾಡಿಕೊಡುದು. ನೋಡಿ 260 ಇದೆ. ಇಲ್ಲ ಐತಲ್ಲ ಸರ್. 10 250 10,250 ತಗೊಂಡೋಗ ದುಡ್ಡು. ನಮ್ಗೆ ಬೈತಾರ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಅತಿಯಾದ ಪ್ರೀತಿ ಒಳ್ಳೇದಲ್ಲ ಅಂತಾರೆ. ಅತಿಯಾದ ನಂಬಿಕೆನೂ ಒಳ್ಳೇದಲ್ಲ. ನಾವು ಅತಿಯಾಗಿ ಯಾವುದನ್ನ ಇಷ್ಟಪಟ್ಟರೂ ಕೂಡ ಅದು ನಮ್ಮ ಜೊತೆಲಿರಲ್ಲ. ಸೊ ಯಾವುದನ್ನ ಜಾಸ್ತಿ ನೀವು ಇಷ್ಟಪಡೋದಕ್ಕೆ ಹೋಗಬೇಡಿ. ಜಾಸ್ತಿ ನೀವು ನಿಮ್ಮನ್ನು ಮಾತ್ರ ನಿಮ್ಮ ಸೆಲ್ಫ್ ಲವ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಿಮ್ಮ ಜೊತೆ ಎಲ್ಲ ಇರೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇದನ್ನು ಎಲ್ಲರೂ ಫಾಲೋ ಮಾಡಿ. ಹಾಗೆ ಈ ವಿಡಿಯೋನ ನಿಮಗೆ ರಿಯಲೈಸ್ ಆಗಿದ್ದರೆ, ನಾನು ಹೇಳಿದ್ದು ನಿಜ ಅನಿಸಿದ್ರೆ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಅಷ್ಟೇ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.